ಬ್ರಿಗೇಡ್ ಹಾಗೂ ತಾಲೂಕಿನ ವಿವಿಧ ಸಂಘಟನೆಗಳಿಂದ ಮಾರ್ಚ್ 2ರಂದು ಬಾದಾಮಿಯಲ್ಲಿ ಜೈ ಶ್ರೀರಾಮ್ ಎಂಬ ಬಹಿರಂಗ ಸಮಾವೇಶ ನಡೆಯಲಿದೆ. ಈ ಸಂಬಂಧ ಬಾದಾಮಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಯುವ ಬ್ರಿಗೇಡ್ ಮುಖಂಡ ವರ್ಧಮಾನ್ ತ್ಯಾಗಿ, ದಿಕ್ಸೂಚಿ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಅವರ ಸಾರಥ್ಯದಲ್ಲಿ ಬಾದಾಮಿಯ ಎಪಿಎಂಸಿ ಆವರಣದಲ್ಲಿ ಈ ಸಮಾವೇಶ ಜರುಗಲಿದೆ ಅಂತ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆ ಮುಖಂಡಗಳಾದ ರಮೇಶ್ ಎಲ್ ಆದಿಮನಿ, ಬಸವರಾಜ್ ಭೂತಾಳಿ, ಸೋಮಣ್ಣ ಬಿಂಗೇರಿ, ಬೇಲೂರಪ್ಪ ವಡ್ಡರ, ವೀರಣ್ಣ ಪಟ್ಟಣಶೆಟ್ಟಿ, ರವಿ ಪೂಜಾರ, ನಿರಂಜನ ಸೇರಿ ಅನೇಕ ಮುಖಂಡರು ಪದಾಧಿಕಾರಿಗಳು ಹಾಜರಿದ್ದರು. ಸಮಸ್ತ ಬಾದಾಮಿ ಮತ್ತು ಬಾದಾಮಿ ತಾಲೂಕಿನ ಎಲ್ಲ ದೇಶಭಕ್ತ ಬಂಧುಗಳಿಗೆ ನಮೋ ಬ್ರಿಗೇಡ್ ಬಾದಾಮಿ ವತಿಯಿಂದ ಎಲ್ಲರಿಗೂ ಜೈ ಶ್ರೀರಾಮ್. ನಮೋ ಬ್ರಿಗೇಡ್ ಬಾದಾಮಿ ವತಿಯಿಂದ ಇದೇ ತಿಂಗಳು ಮಾರ್ಚ್ 2ನೇ ತಾರೀಕಿನಂದು ಸಾಯಂಕಾಲ 5:15 APMC ಮೈದಾನದಲ್ಲಿ ಜೈ ಶ್ರೀರಾಮ್ ಅಂತೇಳಿ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಇದು ಬಹಿರಂಗ ಸಮಾವೇಶ. ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ, ದಿಕ್ಸೂಚಿ ಭಾಷಣಕಾರರಾಗಿ ಸನ್ಮಾನ್ಯ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಆಗಮಿಸಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳು ಕಮತಿಗಿ ಹಾಗೂ ಪೂಜ್ಯ ಶ್ರೀ ಕೈಲಾಸಪತಿ ಮಹಾಸ್ವಾಮಿಗಳು ಹನುಮಾಲ್ ಇವರು ಕೂಡ ಈ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಇದೇ ಬಾದಾಮಿ ನಗರದ APMC ಮೈದಾನದಲ್ಲಿ ಜರುಗಲಿದೆ. ಈ ಮೂಲಕ ತಮಗೆ ವಿನಂತಿಸಿಕೊಳ್ಳುವುದೇನೆಂತಂದರೆ ಸಮಸ್ತ ದೇಶಭಕ್ತ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮಗೆ ಈ ಮೂಲಕ ಕೇಳಿಕೊಡ್ತೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ಕೇಳ್ತಿದ್ರು ಈ ಮಂದಿರ ಕಟ್ಟೋಕ್ಕಿಂತ ಮುಂಚೆ ಕಟ್ಟೋದಕ್ಕಿಂತ ನಮಗೆ ಆಸ್ಪತ್ರೆ ಕಟ್ಟಿದ್ರೆ ಒಳ್ಳೆಯದಾಗಿತ್ತು, ಬಡವರಿಗೆ ದಾನ ಕೊಟ್ಟಿದ್ರೆ ಒಳ್ಳೆಯದಾಗಿತ್ತು ಅಂಥವ್ರು ಈ ಕಾರ್ಯಕ್ರಮಕ್ಕೆ ಬಂದರೆ ಕುಳಿತುಬ್ರು ರಾಮ ಮಂದಿರ ಆಗೋಕ್ಕಿಂತ ಮುಂಚೆ ಮೋದಿಜಿ ಏನೇನು ಬಡವರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾವು ಚಕ್ರವರ್ತಿ ಸೂಲಿಬೆಲೆಯವರು ಈ ಭಾಷಣದಲ್ಲಿ ಹೇಳುತ್ತಾರೆ. ತಮ್ಮೆಲ್ಲರಿಗೂ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹೋರಾಟದ ನಂತರ ನಮಗೆ ರಾಮ ಮಂದಿರ ಮರಳಿ ಪಡ್ಕೊಂಡು ರಾಮ ಮಂದಿರದ ಉದ್ಘಾಟನೆ ಕೂಡ ಆಯಿತು. ಇದರ ಇತಿಹಾಸ ಅದರ ಜೊತೆಗೆ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ಯಾವ ಯೋಜನೆಗಳನ್ನು ಜಾರಿಗೆ ತಂದು ಜನರಿಗೆ ಮುಟ್ಟಿಸಿದ್ದಾರೆ, ಯಾವ ಕಾರ್ಯಗಳು ಹೇಗಾಗಿದೆ, ಅಭಿವೃದ್ಧಿ ಕಾರ್ಯ ಹೇಗಾಗಿದೆ, ಇನ್ನೂ ಯಾವ್ಯಾವ ಕಾರ್ಯಗಳು ಆಗಲಿವೆ ಅದನ್ನು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು ತಮ್ಮ ಗಮನಕ್ಕೆ ಮತ್ತು ತಮಗೆ ತಿಳಿಸಲಿದ್ದಾರೆ. ಕುಳಿತುಕೊಳ್ಳು. ಸಮಗ್ರ ನಾಡಿನ ಬಾದಾಮಿ ತಾಲೂಕಿನಲ್ಲಿ ಮಾರ್ಚ್ 2ನೇ ತಾರೀಕು ಜೈ ಶ್ರೀರಾಮ್ ಯುವ ಬ್ರಿಗೇಡ್ ವತಿಯಿಂದ ನಮೋ ಬ್ರಿಗೇಡ್ ವತಿಯಿಂದ ಜೈ ಶ್ರೀರಾಮ್ ಎನ್ನುವ ಕಾರ್ಯಕ್ರಮವನ್ನು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅಣ್ಣವರು ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಆದ ಕಾರಣ ತಾಲೂಕಿನ ಸಮಸ್ತ ದೇಶಭಕ್ತರು ಹಾಗೂ ಎಲ್ಲ ಯುವಕ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈಗೇನು ಈ ಮೋದಿಯವರ ಯೋಜನೆಗಳನ್ನು ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಏನು ಕೆಲವೊಂದಿಷ್ಟು ಮಂದಿ ಪ್ರತಿಪಾದಿಸ್ತಾ ಇದ್ದಾರಲ್ಲ, ನಮ್ಮ ಚಕ್ರವರ್ತಿ ಸೂಲಿಬೆಲೆಯವರು ಈ 10 ವರ್ಷದಲ್ಲಿ ಆಗಿರ್ತಕ್ಕಂಥ ಮೋದಿಯವರ ದೀರ್ಘಾವಧಿಯ ಯೋಜನೆಗಳನ್ನು ಹಾಗೂ ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಏನು ಒಂದು ಕಾರ್ಯಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನ ದಾಖಲೆ ಸಮೇತ ಚಕ್ರವರ್ತಿ ಸೂಲಿಬೆಲೆ ಅಣ್ಣವರು ಪ್ರತಿಪಾದಿಸಲಿದ್ದಾರೆ. ಆದ ಕಾರಣ ತಾಲೂಕಿನ ಸಮಸ್ತ ದೇಶಭಕ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ತರಬೇಕು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವರು ಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳು ಕಮತ್ಗಿ ಹಾಗೂ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಕೈಲಾಸಪತಿ ಮಹಾಸ್ವಾಮಿಗಳು ಶ್ರದ್ಧಾನಂದ ಮಠ
ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗೂ ರಾಷ್ಟ್ರೀಯತೆಯ ಬಗ್ಗೆ ಇವರು ಕೂಡ ತಮ್ಮ ಒಂದು ನಿಲುವನ್ನು ಸ್ಪಷ್ಟಪಡಿಸಲಿದ್ದಾರೆ.